ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಸಚಿವ ಸ್ಥಾನದ್ದೇ ಚರ್ಚೆ. ಮಂಕಾಳ ವೈದ್ಯರಿಗೆ ಕಾಂಗ್ರೆಸ್ ಸರ್ಕಾರ ದ್ರೋಹವೆಸಗಿದೆ. ಮೀನುಗಾರ ಸಮುದಾಯದಿಂದ ತೀವ್ರ ಆಕ್ರೋಶ. ಮಾಜಿ ಸಚಿವ ಹಾಲಿ ಶಾಸಕ ಮಂಕಾಳ ವೈದ್ಯರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡದೇ ಇರುವುದಕ್ಕೆ ಮೀನುಗಾರರ ಸಮುದಾಯ ಕಾರವಾರದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮೀನುಗಾರರ ಮುಖಂಡ ಜೈವಿಠಲ್ ಕುಬಾಳ್ ಅವರು, ಮಂಕಾಳು ವೈದ್ಯರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ಕೇವಲ ಒಬ್ಬ ವ್ಯಕ್ತಿಗೆ ಮಾಡಿದ ಅನ್ಯಾಯವಲ್ಲ, ಇದು ಇಡೀ ಮೀನುಗಾರರ ಸಮುದಾಯ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಮಾಡಿದ ಅನ್ಯಾಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತವಾಗಿರದೆ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮೀನುಗಾರರ ಸಮುದಾಯವಿದೆ. ಹಾವೇರಿಯಲ್ಲಿಯೂ ಸಮುದಾಯದ ಮಠವಿದೆ. ಹೀಗಿರುವಾಗ ಸಚಿವ ಪಟ್ಟಿಯಲ್ಲಿ ಮೊದಲು ಮಂಕಾಳ ವೈದ್ಯರ ಹೆಸರನ್ನು ಸೇರಿಸಿ ಬಳಿಕ ಅದನ್ನು ಕೈಬಿಟ್ಟಿರುವುದು ಸಮುದಾಯಕ್ಕೆ ಮಾಡಿರುವ ದ್ರೋಹವಾಗಿದೆ ಎಂದು ಜೈವಿಠಲ್ ಕುಬಾಳ್ ಆಕ್ಷೇಪಿಸಿದರು. ಒತ್ತಡವಿತ್ತು ಎನ್ನುವುದಾದರೆ ಮೊದಲು ಹೆಸರನ್ನು ಸಚಿವರ ಪಟ್ಟಿಯಲ್ಲಿ ಸೇರಿಸಬಾರದಿತ್ತು. ಹೆಸರು ಸೇರಿಸಿ ನಂತರ ಕೈಬಿಟ್ಟಿರುವ ಕ್ರಮದ ಹಿಂದೆ ಏನಿದೆ ಎಂಬುದು ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಗದೀಶ್ ಹರಿಕಾಂತ್ ಮಾತನಾಡಿ, ಬಡ ಮೀನುಗಾರರ ಕುಟುಂಬದಿಂದ ಬೆಳೆದು ಬಂದ ಮಂಕಾಳ ವೈದ್ಯರು ಮೀನುಗಾರರ ಸಮುದಾಯದ ನಾಯಕರು ಮಾತ್ರವಲ್ಲ, ಎಲ್ಲ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸಿದ ನಾಯಕರು. ಅಂತಹ ನಾಯಕನಿಗೆ ಸಚಿವ ಸ್ಥಾನ ನೀಡದೇ ಇರುವುದು ಮೀನುಗಾರರ ಸಮುದಾಯ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಮಾಡಿದ ಅನ್ಯಾಯ ಎಂದು ಅವರು ಹೇಳಿದರು. ರಾಜು ಹರಿಕಾಂತ್ ಅವರು ಈ ಸಂದರ್ಭದಲ್ಲಿ ಆಕ್ರೋಶವನ್ನು ತೀವ್ರವಾಗಿ ವ್ಯಕ್ತಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ 4 ಶಾಸಕರಿದ್ದರೂ ಜಿಲ್ಲೆಯ ಯಾರಿಗೂ ಸಚಿವ ಸ್ಥಾನ ನೀಡದೆ ಹೊರ ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಿರುವುದು ಇದೇ ಮೊದಲ ಬಾರಿಗೆ ನಡೆಯುತ್ತಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರಲ್ಲಿ ಕನಿಷ್ಠ ಒಬ್ಬರಿಗಾದರೂ ಸಚಿವ ಸ್ಥಾನ ನೀಡಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಇನ್ನು ಮಂಕಾಳ ವೈದ್ಯರು ಮೀನುಗಾರಿಕೆ ಸಚಿವರಾಗಿದ್ದ ಅವಧಿಯ ಸೇವೆಯನ್ನು ಮುಖಂಡರು ನೆನಪಿಸಿದರು. ಮೀನುಗಾರರಿಗೆ ವಿಮೆ, ಡೀಸೆಲ್, ಸೀಮೆ ಎಣ್ಣೆ ಸೇರಿದಂತೆ ಹಲವು ಸಮಸ್ಯೆಗಳ ಪರಿಹಾರಕ್ಕೆ ವೈದ್ಯರು ಸೂಕ್ತವಾದ ಕ್ರಮವನ್ನು ಕೈಗೊಂಡಿದ್ದರು. ಮೀನುಗಾರರ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಜೊತೆಗೆ ಮೃತಪಟ್ಟ ಮೀನುಗಾರರ ಕುಟುಂಬಗಳಿಗೆ ನೀಡಲಾಗುತ್ತಿದ್ದ ಪರಿಹಾರ ಧನವನ್ನು 10 ಲಕ್ಷಕ್ಕೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಎಂದು ಬಾಬು ಕುಬಾಳ್ ಹೇಳಿದರು. ಮಂಕಾಳ ವೈದ್ಯರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ಉಡುಪಿ ಹಾಗೂ ಮಂಗಳೂರಿನಲ್ಲಿಯೂ ಮೀನುಗಾರರ ಸಮುದಾಯ ಖಂಡಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರಕ್ಕೆ ಇದೀಗ ಮೀನುಗಾರರ ಸಮುದಾಯದ ನೇರ ಸಂದೇಶ. ಶಾಸಕ ಮಂಕಾಳ ವೈದ್ಯರಿಗೆ ಸಚಿವ ಸ್ಥಾನ ನೀಡದಿರುವ ವಿಚಾರದಲ್ಲಿ ಸರ್ಕಾರ ತನ್ನ ನಿರ್ಧಾರವನ್ನು ಮರುಪರಿಶೀಲನೆ ನಡೆಸಬೇಕು. ಉತ್ತರ ಕನ್ನಡ ಜಿಲ್ಲೆಗೆ ಹಾಗೂ ಮೀನುಗಾರ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಮುದಾಯದಿಂದ ತಕ್ಕ ಪಾಠವನ್ನು ನೀಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಮುಖಂಡರು ನೀಡಿದ್ದಾರೆ. ನೋವಿನ ಅಡಿಯಲ್ಲಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಮಂಕಾಳ ವೈದ್ಯರವರು ಮೀನುಗಾರರ ಕಮ್ಯುನಿಟಿಗೆ ಬಂದಿರತಕ್ಕಂಥ ಒಬ್ಬ ಸರಳ ಶಾಸಕರಾಗಿ, ಅವರು ಒಬ್ಬ ಸಚಿವರಾಗಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಂಥವರು. ಅವರು ಇಲ್ಲಿ ಈ ಜಿಲ್ಲೆಯೊಳಗೆ ತಮ್ಮ ಉಸ್ತುವಾರಿ ಒಂದು ಅಧಿಕಾರಾವಧಿಯಲ್ಲಿ ಯಾವುದೇ ಜನಾಂಗಕ್ಕಾಗಲಿ ಸಮಾಜಕ್ಕಾಗಲಿ ಯಾವುದೇ ರೀತಿ ಒಂದು ತೊಂದರೆ ತುರ್ತನ್ನು ಮಾಡಿರ್ತಕ್ಕಂಥವರಲ್ಲ. ಈ ಹಿಂದೆ ಯಾವುದೇ ಸಚಿವರಾಗಿದ್ದರೂ ಕೂಡ ಅವರೆಲ್ಲರಿಗಿಂತ ಅತ್ಯಂತ ಸರಳತೆಯಿಂದ ಜನತಾ ದರ್ಶನವನ್ನು ಮಾಡಿರ್ತಕ್ಕಂಥ, ಹೆಚ್ಚಿನ ಜನತಾ ದರ್ಶನವನ್ನು ಮಾಡಿರ್ತಕ್ಕಂಥವ್ರು ಮಂಕಾಳ ವೈದ್ಯರು. ಅವರ ಒಂದು ಜನತಾ ದರ್ಶನದ ಮೂಲಕ ಈ ಜಿಲ್ಲೆಯ ಜನರ ಕಷ್ಟಗಳನ್ನು ಅರಿತು, ಜನಸಾಮಾನ್ಯರ ಕಷ್ಟಗಳನ್ನು ಅರಿತು ಅವರಿಗೆ ಅನುಕೂಲ ಮಾಡಿಕೊಂಡು ಬಂದಿರತಕ್ಕಂಥವ್ರು ಮಂಕಾಳ ವೈದ್ಯರು. ಹಾಗಾಗಿ ಇಂಥ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ಉತ್ತಮ ಹೆಸರನ್ನು ತಂದಂಥ ಮಂಕಾಳ ವೈದ್ಯರನ್ನ ಇವತ್ತು ಕಡೆಗಾಣಿಸಿರುವುದು ನಮ್ಮ ಮೀನುಗಾರ ಸಮುದಾಯ ಹಾಗೂ ಈ ಜಿಲ್ಲೆಯ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಕಂಡುಬರುತ್ತದೆ. ಹಾಗಾಗಿ ಇವತ್ತು ದಿವಸ ನಮ್ಮ ಒಂದು ಒತ್ತಾಯ ಇದೆ, ಯಾವುದೇ ಕಾರಣಕ್ಕೂ
ಮಂಕಾಳು ವೈದ್ಯರಿಗೆ ಹಾಗೂ ನಮ್ಮ ಸಮುದಾಯಕ್ಕೆ ಈ ಜಿಲ್ಲೆಯ ಜನರಿಗೆ ಅನ್ಯಾಯ ಮಾಡಬಾರದು ಸರ್ಕಾರ. ಆ ದಿಸೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪುನಃ ಪರಿಶೀಲನೆ ಮಾಡಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮೀನುಗಾರ ಸಮುದಾಯದ ಇಬ್ಬರು ಶಾಸಕರಲ್ಲಿ ಮಂಕಾಳು ವೈದ್ಯರಿಗೆ ಹೆಚ್ಚಿನ ಒಂದು ಆದ್ಯತೆ ನೀಡಿ ಪುನಃ ಪರಿಶೀಲನೆ ಮಾಡಿ ಸಚಿವ ಸ್ಥಾನವನ್ನು ನೀಡಬೇಕಂತ ನಾವು ಸಮುದಾಯದ ಸಮಸ್ತ ಜನಾಂಗದ ಪರವಾಗಿ ನಾವು ವಿನಂತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆ ಕಾಂಗ್ರೆಸ್ ಭದ್ರಕೋಟೆ ಇಂತಹ ಒಂದು ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಕಾಂಗ್ರೆಸ್ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಯಾವತ್ತೂ ಉಸ್ತುವಾರಿ ಸಚಿವರನ್ನ ಬೇರೆ ಜಿಲ್ಲೆಯವರಾಗಲಿ ಸಚಿವರು ಯಾವುದೇ ಬೇರೆ ಜಿಲ್ಲೆಯವರು ಆಗೋದಿಲ್ಲ ಅಂತ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ನಮ್ಮ ಮೀನುಗಾರ ಮುಖಂಡರಾದಂತಹ ಒಬ್ಬರೇ ಒಬ್ಬರು ಮೀನುಗಾರ ಕರಾವಳಿ ಭಾಗದಲ್ಲಿ ಆಯ್ಕೆಯಾದಂತ ನಮ್ಮ ಮಾಜಿ ಸಚಿವರಾದಂತಹ ಮಂಕಾಳ ವೈದ್ಯರನ್ನ ಪಟ್ಟಿಯಲ್ಲಿ ಸೇರಿಸಿ ಬೆಳಗ್ಗೆ 12 ಗಂಟೆ ಮಧ್ಯಾಹ್ನ 12 ಗಂಟೆವರೆಗೂ ಅವರೇ ಎಲ್ಲ ಮಾಧ್ಯಮಗಳಲ್ಲಿ ನಾವು ನೋಡ್ತಿದ್ವಿ, ಎಲ್ಲ ಖುಷಿ ಪಡ್ತಾ ಇದ್ವಿ. ನಮ್ಮ ಮೀನುಗಾರ ಉದ್ದೇಶಿಕತೆ ಅಂತ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಕಡಿಮೆ ನೋಡಿದ್ರೆ ಮೀನುಗಾರಿಕಾ ಸಚಿವ ನಮ್ಮ ವೈದ್ಯರ ಹೆಸರು ಮಾಯವಾಗಿದೆ. ಇದು ನಮ್ಮ ಇಡೀ ರಾಜ್ಯದ ಮೀನುಗಾರರಿಗೆ ಮಾಡಿದಂತ ಒಂದು ಅವಮಾನ. ಹಾಗಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಈಗ ಮೀನುಗಾರಿಕಾ ಸಚಿವರು ಈಗ ನಮ್ಮ ಮಂಕಾಳ ವೈದ್ಯರು ಮೀನುಗಾರರು ಕುಲಬಾಂಧವರಾಗಿರೋದ್ರಿಂದ ಅವರಿಗೆ ಮೀನುಗಾರಿಕೆ ಯಾವ ರೀತಿ ನಡೀತದೆ, ಯಾವ ರೀತಿ ಇದೆ, ಮೀನುಗಾರ ಕಷ್ಟ ಕಾರ್ಖಾನೆಗಳನ್ನ ಖುದ್ದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಅವರ ಅವಧಿಯಲ್ಲಿ ಮೀನುಗಾರರಿಗೆ ಅನೇಕ ಸವಲತ್ತುಗಳು ಹಾಗೂ ಎಲ್ಲಾ ರೀತಿಯಿಂದ ಸವಲತ್ತುಗಳು ಸಿಗ್ತಾ ಇತ್ತು, ಬಂದರುಗಳಲ್ಲೂ ಸಿಗ್ತಾ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ ಈಗ ಬೇರೆ ಜಿಲ್ಲೆಯ ಒಂದು ಉಸ್ತುವಾರಿಗಳನ್ನ ನೇಮಿಸುವುದು ಹಾಗೂ ಮೀನುಗಾರಿಕೆ ಸಚಿವರನ್ನ ಬೇರೆ ಜಿಲ್ಲೆಯವರನ್ನು ಮಾಡಿದ್ರೆ ಇಲ್ಲಿಯ ಮೀನುಗಾರಿಕೆ ಗಂಧಗಾರಿಗೂ ಗೊತ್ತಿರೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಮೀನುಗಾರಿಕೆ ಅನ್ಯಾಯ ಆಗ್ತದೆ. ಹಾಗಾಗಿ ಇನ್ನೂ ಅವಕಾಶ ಮಿಂಚಿಲ್ಲ, ಇನ್ನೂ ಅವಕಾಶ ಇದೆ. ಹಾಗಾಗಿ ನಾವು ಈ ಮೂಲಕ ಇಡೀ ರಾಜ್ಯದ ಮೀನುಗಾರರ ಪರವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲೆಯ ಪಕ್ಷಾತೀತವಾಗಿ ನಾವು ಎಲ್ಲ ಪಕ್ಷ ಈ ಕಾರವಾರದಲ್ಲಿ ಪತ್ರಿಕಾ ಭವನದಲ್ಲಿ ಜರುಗಿಸ್ತಾ ಇದ್ದೇವೆ. ಇವತ್ತಿನ ಉದ್ದೇಶ ಅಂತಂದ್ರೆ ನಮ್ಮ ಮೀನುಗಾರ ಸಮಾಜಕ್ಕೆ ಅನ್ಯಾಯ ಆಗಿದೆ. ರಾಜ್ಯದಾದ್ಯಂತ ಬಹುಸಂಖ್ಯಾತ ಮೀನುಗಾರ ವರ್ಗ ಅಂದ್ರೆ ಇಂಗ್ಲೆಂಡ್ ಫಿಶರೀಸ್ ಇರ್ಬೋದು, ಕರಾವಳಿ ಭಾಗದಲ್ಲಿ ಇರ್ಬೋದು ಮತ್ತು ಉತ್ತರ ಕರ್ನಾಟಕ ಹುಬ್ಳಿ ಧಾರವಾಡ ಆ ಕಡೆನೂ ಎಲ್ಲ ಮೀನುಗಾರ ಜನಾಂಗ ಇದೆ. ನಮ್ದೊಂದು ಹಾವೇರಿಯಲ್ಲಿ ಒಂದು ಮೀನುಗಾರರ ಮಠ ಇದೆ. ನಾವು ಬಹಳಷ್ಟು ಸಾಂಘಿಕವಾಗಿ ನಾವು ಮೀನುಗಾರ ಸಮಸ್ಯೆಗಳು ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ಇತ್ತೀಚಿನ ದಿನದಲ್ಲಿ ನಾವು ನಮ್ಮ ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ ನಮ್ಮೊಂದು ಪ್ರಾತಿನಿಧ್ಯ ಸಿಗುವುದಂತ ಆಸೆ ಇದೆ. ಯಾಕಂತಂದ್ರೆ ಜಾತಿವಾರು ಸಮೀಕ್ಷೆಯಲ್ಲೂ ಕೂಡ ಯಾವುದೇ ದೃಷ್ಟಿಕೋನದಿಂದ ಸಮಾಜಕ್ಕೆ ಒಂದು ಎಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ಜಾತಿವಾರು ಸಮೀಕರಣದಲ್ಲಿ ಈ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡುವುದು ಸಹಜ. ಈಗಾಗಲೂ ಅದೇ ತರ ಮಾಡ್ತಾ ಇದ್ದಾರೆ. ಆದ್ರೆ ನಮಗೆ ಪ್ರಾತಿನಿಧ್ಯ ಅಂದ್ರೆ ಒಬ್ಬರು ಶಾಸಕರು, ಒಬ್ಬರು MLC ಇದ್ದಾರೆ ನಮ್ಮ ಕಡೆಗೆ ಉತ್ತರ ಕರ್ನಾಟಕ ಆ ಕಡೆ ಭಾಗದಲ್ಲಿ. ಕರಾವಳಿ ಭಾಗದಲ್ಲಿ ಒಬ್ಬರೇ ಶಾಸಕರು ಆ ಮೀನುಗಾರ ಸಮಾಜದಿಂದ ಬಂದವರು. ಜಿಲ್ಲೆಗೂ ನೀವು ಪ್ರಾತಿನಿಧ್ಯ ಕೊಡಲಿಲ್ಲ, ಜನಾಂಗಕ್ಕೂ ಕೊಡಲಿಲ್ಲ. ಇದು ಯಾವ ನ್ಯಾಯ ಇದು? ಹಾಗಾಗಿ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೇವೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಮುಖಂಡರು ಇವತ್ತಿನ ದಿವಸ ನಾವು ಇಲ್ಲಿ ಸೇರಿದ್ದೇವೆ. ಇದು ನೀವು ನಮ್ಮ ಸಮಾಜಕ್ಕೆ ಮಾಡಿದಂತಹ ಒಂದು ಅನ್ಯಾಯ ಅಂತ ನಾವು ಈ ಸಂದರ್ಭದಲ್ಲಿ ಪತ್ರಿಕೆ ಮೂಲಕ ನಾವು ಖಂಡಿಸ್ತಾ ಇದ್ದೇವೆ. ಮತ್ತೊಂದು ವಿಶೇಷತೆ ಇದರಲ್ಲಿ ನೋಡಿ, ನೀವು ನಮ್ಮ ಸಚಿವರಿಗೆ ಒಂದು ಆಶೆಯನ್ನು ಹುಟ್ಟಿಸಿದ್ರಿ. ಮಧ್ಯಾಹ್ನವರೆಗೂ ಯಾದಿ ಇತ್ತು, ಪತ್ರಿಕಾಗೋಷ್ಠಿ ಇತ್ತು. ಯಾದಿಯಲ್ಲಿ 12ನೇ ನಂಬರಲ್ಲೇ ನಮ್ಮ ಸಚಿವರ ನಮ್ಮ ಅಂದ್ರೆ ಹಿಂದಿನ ಶ್ರೀ ಮಹಾಕಾಳಿ ವೈದ್ಯರವರ ಹೆಸರು ಇತ್ತು. ಅದರಲ್ಲಿ ನಾವೆಲ್ಲ ಖುಷಿಯಾಯಿತು, ಪಟಾಕಿನ ಹೊಡೆದಾಯ್ತು. ನಾವು ನಮ್ಮ ಭಾಗದಲ್ಲಿ ನಮ್ಮ ಜನಾಂಗಕ್ಕೆ ಪ್ರಾತಿನಿಧ್ಯ ಸಿಕ್ತು ಸರ್ಕಾರದ ವತಿಯಿಂದ. ತಕ್ಷಣ ಒಂದು 10 ನಿಮಿಷದಲ್ಲಿ ಹೆಸರೇ ಇಲ್ಲ. ಅರೆ ಇದು ಒಂದು ನಮಗೆ ನೋಡ್ರಿ, ನೀವು ಕೊಡ್ಲಿಲ್ಲ ಅಥವಾ ಸರ್ಕಾರದಲ್ಲಿ ಒತ್ತಡ ಇದೆ, ಸಂಪುಟದಲ್ಲಿ ಎಲ್ಲರಿಗೂ ಸ್ಥಾನಮಾನ ಪಡೆದಿದೆ, ನಿಮಗೆ ಪ್ರಥಮ ಅವಧಿಯಲ್ಲಿ ನಾವು ಕೊಟ್ಟಿದ್ವಿ, 2ನೇ ಅವಧಿಯಲ್ಲಿ ಅವಕಾಶವನ್ನ ಕಾರಣಾಂತರಗಳಿಂದ ಕೊಡ್ಲಿಕ್ಕೆ ಆಗಲಿಲ್ಲ, ಖುಷಿಯಲ್ಲಿ ಒಪ್ಕೊಳ್ತಿದ್ವಿ ನಾವು. ಆದ್ರೆ ನೀವು ಅದನ್ನು ಕೊಟ್ಟಿ ಒಂದು ಕೈಯಿಂದ ಕೊಟ್ಟುಕೊಂಡು ಇನ್ನೊಂದು ಕೈಯಿಂದ ವಾಪಸ್ ತೆಗೆದುಕೊಂಡ್ರಲ್ಲ, ಇದು ಒಂದು ಅವಮಾನಕಾರಿಯಾದ ಪ್ರಸಂಗ. ಹಾಗಾದ್ರೆ ಮೀನುಗಾರರಿಗೆ ಒಂದು ಬೆಲೆ ಇಲ್ವಾ? ನಮ್ಮ ಸಾಂಘಿಕ ಒಗ್ಗಟ್ಟಿಗೆ ಒಂದು ಯಾವುದೇ ರೀತಿಯಾದದ್ದಿಲ್ವಾ? ಅಂದ್ರೆ ಈ ಜನಾಂಗಕ್ಕೆ ಪ್ರಾತಿನಿಧ್ಯ ಇಲ್ವಾ? ಕೊಟ್ಟುಕೊಂಡಲ್ಲಿ ವಾಪಸ್ ತಕ್ಷಣವನ್ನ ತೆಗೆದುಕೊಂಡು ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿದ್ವಿ. ಹಾಗೆ ಇವತ್ತು ನಾವು ಪಕ್ಷಾತೀತವಾಗಿ ಸೇರ್ತೀವಿ.
ಯಾವುದು ಪಕ್ಷದಿಂದ ನಾವು ಇದನ್ನು ಮಾಡ್ತಾ ಇಲ್ಲ. ಬಟ್ ಸರ್ಕಾರ ಈ ತರ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕಲ್ಪಿಸಿ ನಮಗೆ ಆಶೆಯನ್ನು ಹುಟ್ಟಿಸಿ ಮತ್ತು ವಾಪಸ್ ತೆಗೆದುಕೊಂಡದ್ದು ಇದು ನಮಗೆ ಒಂಥರ ಅವಮಾನಕಾರಿ ಪ್ರಸಂಗ ಆಗಿದೆ. ನಾವು ಇದರ ಬಗ್ಗೆ ಸಾಂಘಿಕ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಸಚಿವ ಸಂಪುಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಒಂದು ನಾನು ಈ ಒತ್ತಾಯ ಮಾಡ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲಾ ಮೀನುಗಾರರ, ನೀವು ಉತ್ತರ ಕನ್ನಡ ಅಂತಲ್ಲ, ಅವರು ಉತ್ತರ ಕನ್ನಡ ಪ್ರಾತಿನಿಧ್ಯ ಇರ್ಬೋದು, ಬಟ್ ಮೀನುಗಾರ ಅಂದ್ರೆ ದಕ್ಷಿಣ ಕನ್ನಡದಿಂದ ಬಂತು, ಇಡೀ ರಾಜ್ಯವ್ಯಾಪಿ ಬಂತು. ಎಲ್ಲಾ ಮೀನುಗಾರರಿಗೆ ಅನ್ಯಾಯ ಆಗಿದೆ. ಮಂಗಳೂರು ಕಡೆ ಆ ಕಡೆ ಅವರು ಹೇಳಿದ್ದಾರೆ, ನಾವು ಕೂಡ ಅದನ್ನ ಖಂಡಿಸ್ತೇವೆ ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ವಿಷಯದಲ್ಲಿ ನಾವು ಇವತ್ತು ಸೇರಿದ್ದೇವೆ. ಇದನ್ನ ತೀವ್ರವಾಗಿ ನಾವು ಈ ಒಂದು ನಮಗೆ ಬಹಳ ನೋವಾಗಿದೆ ಮನಸ್ಸಿಗೆ. ನಮ್ಮ ಒಂದು ಜನಾಂಗಕ್ಕೆ ಒಂದು ಹಿನ್ನಡೆಯಾಗುವಂತಹ ಸಂದರ್ಭವನ್ನ ನೀವು ಅದನ್ನ ಮಾಡಿದ್ರಿ. ಹಾಗಾಗಿ ಇದನ್ನ ಸರಿಪಡಿಸಿ ನಮಗೆ ಆದಂತ ಅನ್ಯಾಯವನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕಂತ ಈ ಪತ್ರಿಕೆ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ಹರಿಕಾಂತ್, ಜಗದೀಶ್ ಹರಿಕಾಂತ್, ಮಹಾಬಲೇಶ್ವರ ಅಂಬಿಗ, ಗಣೇಶ್ ಅಂಬಿಗ, ಗಂಗಾಧರ ಅಂಬಿಗ, ಚಿದಾನಂದ ಲಕ್ಕುಮನೆ, ಬೀರಪ್ಪ ಹರಿಕಾಂತ್, ವೆಂಕಟೇಶ್ ಮೊಗೇರ್, ಯಾದವ್ ಮೊಗೇರ್, ಕೇಶವ್ ಮೊಗೇರ್, ಗೋಪಾಲ್ ಮೊಗೇರ್, ಈಶ್ವರ್ ಮೊಗೇರ್, ಗೋವರ್ಧನ್ ಮೊಗೇರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಂಕಾಳ ವೈದ್ಯರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಬೇಡಿಕೆ ಇದೀಗ ರಾಜ್ಯ ಹಾಗೂ ಉತ್ತರ ಕನ್ನಡದಲ್ಲಿ ಮತ್ತೊಮ್ಮೆ ರಾಜಕೀಯವಾಗಿ ಮುನ್ನೆಲೆಗೆ ಬಂದಿದೆ. ಸರ್ಕಾರ ಈ ಆಕ್ರೋಶಕ್ಕೆ ಹೇಗೆ ಪ್ರತಿಕ್ರಿಯಿಸಲಿದೆ ಎಂದು ಮೀನುಗಾರ ಸಮುದಾಯ ಬೇಡಿಕೆಗೆ ಮನ್ನಣೆ ಸಿಗಲಿದೆಯೇ ಅಥವಾ ಈ ವಿಚಾರ ಮುಂದಿನ ದಿನದಲ್ಲಿ ಮತ್ತಷ್ಟು ರಾಜಕೀಯ ಸ್ವರೂಪ ಪಡೆದುಕೊಳ್ಳಲಿದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.